KRS ಪಾರ್ಟಿಯವರು ವಿಡಿಯೋ ಮಾಡಿದ್ರೆ ಕೆಲವು ಪೊಲೀಸ್ ಅಧಿಕಾರಿಗಳಾಗ್ಬೋದು ಅಥವಾ ರಾಜಕಾರಣಿಗಳು ಆಗ್ಬೋದು, ಯಾಕೆ ಅಷ್ಟೊಂದು ಭಯ ಯಾಕೆಂದರೆ ಲೈವ್ ನಮ್ಮದು, ನಾವು ಯಾವುದನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡೋದಿಲ್ಲ, ಯಾವುದನ್ನು ಇದು ಮಾಡೋದಿಲ್ಲ. ಅಲ್ಲಿ ಏನು ನಡೆಯುತ್ತೆ ಅದು ಕಂಡು ಬಂದ್ಬಿಡುತ್ತೆ. ನೇರವಾಗಿ ಮಾತಾಡಿದ್ರೆ ಅದು ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಮಾತಾಡ್ತಾ ಇರ್ತಾರೆ, ಅದನ್ನು ಸಭೆಗೆ ಜನಕ್ಕೆ ತಿಳಿಸೋದಿಲ್ಲ. ನಮ್ಮದೇನಿದೆ ವಿಚಾರ ಅಂದರೆ ಇಲ್ಲಿ ಏನು ಮಾತಾಡ್ತೀವಿ ಅದು ನೇರವಾಗಿ ಸ್ಪಷ್ಟವಾಗಿ ಕಾಣಬೇಕು, ಲೈವ್ ಅಷ್ಟೇ ದಾಖಲಾಗಬೇಕು ಅನ್ನೋದು ಒಂದೇ ವಿಚಾರ. ನಾವೇನು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಪಕ್ಷಕ್ಕೂ ತಿಳಿಬೇಕು, ನಾವೇನು ಕೆಲಸ ಮಾಡಿದ್ದೀವಿ, ನಾವು ಹೇಗಿದ್ವಿ, ಮತ್ತು ಅಲ್ಲಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರ್ದು ಅನ್ನೋದು ಕಾರಣಕ್ಕಾಗಿಯೇ ನಾವು ಲೈವ್ ಹೋಗೋದು. ನಾಳೆ ಈಗಾಗಲೇ ನೋಡಿ ನಮ್ಮ ಮೇಲೆ ಸುಳ್ಳು ದೂರು ದಾಖಲು ಮಾಡಿದ್ರು. ನಾವು ಲೈವಲ್ಲಿ ಇದ್ದ ಕಾರಣದಾಗಿ ಅದು ಒಂದು ಕೂಡ ಸಾಕ್ಷಿನೇ ಆಗಿರುತ್ತೆ, ನಮ್ಮ ರಕ್ಷಣೆಯನ್ನು ಕೂಡ ಅದು ಮಾಡುತ್ತೆ. ನಾವು ಯಾವುದೇ ರೀತಿಯಲ್ಲಿ ಗೊಂದಲ ಉಂಟು ಮಾಡುವಂಥದ್ದಾಗಲಿ ಬೇರೆಯವ್ರ ಮೇಲೆ ಹಲ್ಲೆ ಮಾಡುವಂಥ ದುರುದ್ದೇಶಗಳನ್ನು ಇಟ್ಕೊಳ್ಳೋದಿಲ್ಲ. ನಾವು KRS ಪಕ್ಷ ಉದ್ದೇಶವನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ರಾಜಕಾರಣ ಮಾಡಬೇಕು, ಆದರೆ ಯಾವ ರೀತಿಯ ರಾಜಕಾರಣ, ಒಂದು ಒಳ್ಳೆಯ ರೀತಿಯ ರಾಜಕಾರಣ, ಪಾರದರ್ಶಕವಾದಂಥ ರಾಜಕಾರಣ. ಪಾರದರ್ಶಕ ಅಂದರೆ ಇದ್ದಿದ್ದನ್ನ ಇದ್ದ ಹಾಗೆ ಹೇಳುವಂಥದ್ದು, ಆ ಮೂಲಕನೇ ರಾಜಕಾರಣವನ್ನು ನಾಡಕ್ಕೆ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ನಾವು ಲೈವ್ ಹಿಡಿಯೋದು ಅಷ್ಟೇ. ನಮ್ಮ ಕಾರ್ಯದರ್ಶಿಗಳು ನಾವಿಬ್ಬರೇ ಅಲ್ಲಿ ಇದ್ದಿದ್ದ ಕಾರಣಕ್ಕಾಗಿ ಆ ಲೈವ್ನ ನಾನೇ ಹಿಡಿದಿದ್ದೆ. ಯಾಕೆಂದರೆ ನಾವು ಯಾರಿಗೂ ತಿಳಿಸಿರಲಿಲ್ಲ. ನನಗೆ ಗೊತ್ತಾಗಿದ್ದ ವಿಚಾರ ತುರ್ತಾಗಿ ಗೊತ್ತಾಗಿತ್ತು, ಜನತಾ ದರ್ಶನ ಇದೆ ಅನ್ನುವಂಥದ್ದು ನಾವು ಗೊತ್ತಾಗಿದ್ದ ಕಾರಣಕ್ಕಾಗಿ ನಾವು ಯಾರಿಗೂ ನಮ್ಮ ಪಕ್ಷದವರಿಗೆ ಯಾರಿಗೂ ತಿಳಿಸಿರಲಿಲ್ಲ. ನಾವು ಇಬ್ಬರು ಇದನ್ನು ಕಾರ್ಯವನ್ನು ತೊಡಗಿದ್ವಿ. ಮಲ್ಲಿಕಾರ್ಜುನ ಭಟ್ರಳ್ಳಿ ಅವರು ಪತ್ರವನ್ನು ಕೊಡೋದಕ್ಕೆ ಮುಂದೆ ಆಗ್ತಾರೆ. ನಾನೇನು ಮಾಡ್ತೀನಿ, ವಿಡಿಯೋನ ಹಿಂದಿಯಿಂದನೇ ಅದು ಆ್ಯಕ್ಚುಲಿ ಅಲ್ಲಿ ತಕ್ಷಣ ಹಿಡಿಯೋದಿಲ್ಲ, ಹಿಂದೆಯಿಂದನೇ ಹಿಡ್ದಿರ್ತೀನಿ, ನಾನು ಲೈವ್ ಹಿಡ್ದಿರ್ತೀನಿ. ಆ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅನ್ನೋದನ್ನು ಕೂಡ ತೋರಿಸ್ತಾ ಇರ್ತೀನಿ. ಒಂದು 2-3 ನಿಮಿಷ ಪೊಲೀಸರು ನಮ್ಮನ್ನು ಅಡ್ಡಗಟ್ಟಿದ್ದಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ. ಮತ್ತು ಪೊಲೀಸರು ಮುಂದೆ ಬಿಡ್ತಾರೆ, ಹೋಗಿ ಮುಂದೆ ಹೋಗಿ ಮನವಿ ಕೊಡಿ ಅಂತಾರೆ. ಅದು ಎಲ್ಲ ಸುಗಮವಾಗಿ ನಡೆದಿತ್ತು, ಭಾಳ ಶಾಂತ ರೀತಿಯಲ್ಲೇ ಇತ್ತು. ನಾವು ಯಾರೂ ಇದ್ದವರೇ ಇಬ್ಬರು ಏನು ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದಿತ್ತು. ಆ ಥರದ ನಮ್ಮ ಯಾವುದೇ ಗೊಂದಲದ ವಿಚಾರಗಳೇ ಇಲ್ಲ. ಭಾಳ ಪ್ರೀತಿಯಿಂದ ನಾವು ಗೃಹ ಸಚಿವರನ್ನ ನೋಡೋವಂಥ ಒಂದು ಎಲ್ಲರಿಗೂ ಇದ್ದೇ ಇದೆ. ನೋಡಿ, ಅವ್ರು ಯಾರೇ ಇರಲಿ, ಯಾವುದೇ ಪಕ್ಷದಲ್ಲಿ ಇರಲಿ, ಅವರು ನಮ್ಮ ಗೃಹ ಸಚಿವರು, ಅವ್ರನ್ನ ನಾವು ಕಾಣಬೇಕು, ನಮಗೂ ಒಂದು ಭಾಗ್ಯ. ಅಂದರೆ KRS ಪಾರ್ಟಿ ಉದ್ದೇಶ ಅಂದರೆ ಸಮಾಜ ಬದಲಾವಣೆ ಮಾಡೋಂಥ ಉದ್ದೇಶ ಅಷ್ಟೇ. KRS ಪಕ್ಷದ ಉದ್ದೇಶ ಏನು, ಸಮಾಜಕ್ಕೆ ಆಗ್ತಾ ಇರುವಂತಹ ಅನ್ಯಾಯಗಳನ್ನು ತೋರಿಸ್ಬೇಕು. ಗೃಹ ಸಚಿವರಿಗೆ ಅದು ಇದೆಯಾ ಇಲ್ವೋ ಗೊತ್ತಿಲ್ಲ, ಏನು ನಡೀತಾ ಇದೆ ಎಲ್ಲವನ್ನೂ ತಿಳ್ಕೊಳ್ಳೋದು ಒಬ್ಬ ಸಾಮಾನ್ಯ ಮನುಷ್ಯರು, ಅವರು ಕೂಡ ಮನುಷ್ಯರೇ ಆಗಿರೋದ್ರಿಂದ ತಿಳ್ಕೊಳ್ಳೋದು ಸಾಧ್ಯ ಇಲ್ಲ. ನಮಗೇನು ತಿಳಿದಿದೆ ಅದನ್ನು ಗೃಹ ಸಚಿವರಿಗೆ ಮನವಿ. ಆ ಟೈಮ್ ಯಾಕೆ ಅಷ್ಟೊಂದು ಸಿಟ್ಟದ್ರು ಸರ್ ಗೃಹ ಸಚಿವರು? ಗೊತ್ತಿಲ್ಲ, ಇದು ಉದ್ದೇಶ ಅವ್ರಿಗೆ ಏನು ಸಿಟ್ಟು ಆಗೋದಕ್ಕೆ ಕಾರಣ ಆಗ್ತೋ ಗೊತ್ತಿಲ್ಲ. KRS ಪಕ್ಷದ್ದು ಹಲವಾರು ಬೆಳವಣಿಗೆಗಳನ್ನು ಅವರು ಗಮನಿಸಿದ್ದಾರೆ, ಹಲವಾರು ನಾವು ನಡೀತಾ ಇರುವಂಥದ್ದು ಅವರು ಗಮನಿಸಿದ್ದಾರೆ. ಅವರು ಪ್ರೆಜುಡಿಸ್ ಆಗಿದ್ದಾರೆ. ಹಿಂದೆ KRS ಪಕ್ಷ ಅಂದರೆ ನಮ್ಮನ್ನು ನೋಡಿದ್ದಾರೆ ಭಾಳಷ್ಟು ಬಾರಿ, ಅವರು ತಿಳ್ಕೊಂಡಿದ್ದಾರೆ. ತಿಳಿದಿರುವಂಥ ಕಾರಣಕ್ಕಾಗಿ ಅವರಲ್ಲಿ ಏನೋ ಮನಸ್ಸಿನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮನ್ನು ಕಂಡ್ರೆ ಅವರು ಯಾಕೋ ಮೇಲೆ ಎಗರುವಂಥ ಎರಗಿ ಬೀಳುವಂಥ ಕಾರ್ಯ